ನಿಂಗೆ ತುಂಬ ಇಷ್ಟ ಅಂತ ಬಿಸಿಬೇಳೆ ಬಾತ್ ಮಾಡ್ಕೊಂಬಂದಿದ್ದೀನಣ್ಣ, ನಿನ್ನ ಫೇವ್ರೇಟ್. ಹೌದಾ, ನಂಗೆ ಅದನ್ನ ಈಗಲೇ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಇರಲಿ, ಬಂದು ತಿಂತೀನಿ. ಈಗ ಅರ್ಜೆಂಟ್ ಕೆಲಸ ಇದೆ. ಭಾವನ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗಬೇಕು. ಆ ಕಿರಣ್ ಬಗ್ಗೆ ಎಲ್ಲ ಗೊತ್ತಾಗಿದೆ. ಅವ್ನ ಡೀಟೇಲ್ಸ್ ಎಲ್ಲ ಹೇಳೋದಕ್ಕಿಂತ ಅಲ್ಲೇ ಹೋಗಿ ಎಲ್ಲ ತೋರಿಸಿ ಅವ್ನ ಏರಿಯಾ, ಅವ್ನ ಮನೆ ಎಲ್ಲ ತೋರಿಸ್ಬೇಕು ಅಂತ ಇದ್ದೀನಿ. ನಾನು ಬಂದ್ಬಿಟ್ಟು ತಿಂತೀನಿ. ಪಾರ್ವತಿ, ಆಯ್ತಣ್ಣ. ಸೌಮ್ಯ, ಪಾರ್ವತಿ ಜೊತೆ ಮಾತಾಡ್ಕೊತಾ ಇಲ್ಲೇ ಇರು. ಇಬ್ರು ಮಾತಾಡ್ಕೊತಾ ಇರಿ, ತುಂಬ ದಿನ ಆಯ್ತಲ್ಲ. ನಾನು ಭಾವನ ಕರ್ಕೊಂಡು ಆ ಪ್ಲೇಸಿಗೆ ಹೋಗ್ಬೇಕಂತ ಇದ್ದೀನಿ. ನೀನೆಲ್ಲ ತಿನ್ಬಿಡ್ಬೇಡ, ಬಿಸಿಬೇಳೆ ಬಾತ್ ನನ್ನ ಫೇವ್ರೇಟ್ ಅದು. ಅಯ್ಯೋ ಆಯ್ತು ಬಿಡ್ರಿ, ನಾನೇನು ತಿನ್ನಲ್ಲ, ನೀವೇ ತಿನ್ನಿ ಬಂದು. ಆಯ್ತು, ಜಗಳ ಮಾಡಬೇಡಿ, ಇಬ್ರಿಗೂ ತಂದಿದ್ದೀನಿ. ಭಾವ, ಬನ್ನಿ ಹೋಗೋಣ. ಅಲ್ಲ, ನೀವ್ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೀರಾ ನನ್ನ? ಅದೇ ಭಾವ, ನೀವು ಹೇಳಿದ್ರಲ್ಲ ಕಿರಣ್ ಅಂತ, ಅವನು ಇಲ್ಲೇ ಇರೋದು. ಅಲ್ಲಿ ಒಬ್ರು ಹೋಗ್ತಾ ಇದ್ದಾರಲ್ಲ ಆ ಸಂದಿಲಿ, ಅಲ್ಲಿ ಆ ಕಡೆ ಲೆಫ್ಟ್ ತೊಗೊಂಡ್ರೆ ಅವ್ರ ಮನೆ ಬರುತ್ತೆ. ಇದೇ ಅವ್ರದ್ದು ಏರಿಯಾ. ಭಾವ, ಅವನು ಮೋಸ ಮಾಡ್ತಾ ಇದ್ದಾನೆ ನಿಮ್ಮ ತಂಗಿಗೆ. ಅವ್ನು ಹೇಳ್ದಂಗೆ ಅವ್ನು ಯಾವ ಕೋಟ್ಯಾಧೀಶ್ವರನೂ ಅಲ್ಲ, ಅವ್ನಿಗೆ ಯಾವ ಕಂಪ್ನಿನೂ ಇಲ್ಲ, ಎಂಥ ದೊಡ್ಡ ಅರಮನೆ ಪ್ಯಾಲೇಸು ಅದು ಯಾವುದೂ ಇಲ್ಲ ಅವನಿಗೆ. ಅವರಪ್ಪ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೋ ಗೋಡನಲ್ಲಿ. ಇನ್ನು ಅವರಮ್ಮ ಮನೇಲೇ ಇರ್ತಾರೆ. ಅವ್ರ ತಂಗಿ ಏನೋ ಓದ್ಕೋತಿದ್ದಾರಂತೆ. ಇಷ್ಟೇ ಅವ್ರದ್ದು. ಅವ್ರಿಗೇನೋ ಅವ್ರದ್ದು ತಿಂಗಳಿಗೆ ಬರೋ ಸಂಬಳ ಐತಲ್ಲ ಅವರಪ್ಪಂದು ವಾಚ್ಮ್ಯಾನ್ ಕೆಲಸದ್ದು, ಅದೇ ದುಡ್ಡಿಂದ ಅವ್ರ ಮನೆ ನಡೀತಾ ಇರೋದು. ಇವನು ಏನು ಓದ್ತಾ ಇಲ್ಲ, ಪುಕ್ಕಟ್ಟೆ ಸುಮ್ಮನೆ ತಿರುಗಾಡ್ತಿದ್ದಾನೆ. ಇವನು ವೇಸ್ಟ್. ಅವ್ನು ಯಾವ ಕೋಟ್ಯಾಧಿಪತಿನೂ ಅಲ್ಲ, ಯಾವ ರಿಚ್ಚನೂ ಅಲ್ಲ. ಅವನು ನಾರ್ಮಲಾಗಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋ ಥರನೂ ಇಲ್ಲ ಅವ್ರ ಮನೆ. ತುಂಬ ಪುವರ್ ಇದ್ದಾರೆ, ತುಂಬ ಬಡವರು ಅವರು. ಸೂರ್ಯ ಅವರೇ, ಅವ್ನು ಬರ್ತಾ ಇದ್ದಾನೆ, ನಾವು ಆ ಕಡೆ ಸೈಡ್ ಹೋಗೋಣ ಬಾ. ಅಯ್ಯೋ ಬಾವ, ಯಾಕೆ ಕರ್ಕೊಂಬಂದ್ರಿ? ಅವ್ನಿಗೊಂದು 4 ಸರಿಯಾಗಿ ಬಿಡ್ತಾ ಇದ್ದೆ. ಸುಳ್ಳು ಹೇಳಿ ಹಿಂಗೆ ಹುಡುಗಿರ್ ಲೈಫಲ್ಲಿ ಆಟ ಆಡ್ತಿದ್ಯಾ ಮಗನೆ ಅಂತ. ಇಲ್ಲ ಇಲ್ಲ, ಬೇಡ. ನಾನು ಇಲ್ಲಿ ಬಂದು ಚೆಕ್ ಮಾಡಿರೋದು ಅವ್ನಿಗೆಲ್ಲ ಗೊತ್ತಾಗೋದು ಬೇಡ. ನಮ್ಮ ತಂಗಿ ಅವನ್ನ ತುಂಬ ನಂಬಿಟ್ಟಿದ್ದಾಳೆ. ಅವ್ನು ಹೇಳ್ದಂಗೆ ಅವ್ನು ಕೋಟ್ಯಾಧೀಶ್ವರ ಅನ್ಕೊಂಡ್ಬಿಟ್ಟಿದ್ದಾಳೆ. ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಅದು ಅಲ್ಲದೆ ನಾನು ಮದುವೆ ಆದರೆ ಅವನ್ನೇ ಮದುವೆ ಆಗೋದು ಅಂತ ಹಠ ಬೇರೆ ಹಿಡ್ದಿದ್ದಾಳೆ. ಬಾವ, ನೀವು ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಫಸ್ಟ್ ನಿಮ್ಮ ತಂಗಿನ ಇಲ್ಲಿ ಕರ್ಕೊಂಬರೋದು ನೋಡೋಣ. ಕರ್ಕೊಂಬಂದು ಇಲ್ಲೆಲ್ಲ ಅವ್ನ ಬಂಡವಾಳ ಎಲ್ಲ ಗೊತ್ತಾಗೋ ಥರ ಮಾಡೋಣ. ಆಮೇಲೆ ನಿಮ್ಮ ತಂಗಿನೇ ಸುಮ್ಮನಾಗಿ ಬಿಡ್ತಾಳೆ. ಅವ್ನ ನಿಜವಾದ ಬಣ್ಣ ಏನು, ಅವನೆಂತೋನು, ಅವನೆಂಥ ಮೋಸಗಾರ ಅಂತೇಳಿ ಅವಾಗ ತನಗೆ ಗೊತ್ತಾದಾಗ ತಾನೇ ಆಟೋಮೆಟಿಕ್ಕಾಗಿ ದೂರ ಇರ್ತಾಳೆ. ಇಂಥವನಿಂದ ಯಾಕೆ ಬೀಳಕ್ಕೆ ಹೋಗ್ತಾಳೆ? ನಾವೇನಾದರೂ ಸ್ವಲ್ಪ ಲೇಟ್ ಮಾಡಿದ್ರು ಮತ್ತೆ ಅವ್ರು ಮುಂದುವರೆದ್ರೆ ಕಷ್ಟ. ಅದಕ್ಕೆ ಇವತ್ತೇ ಹೋಗ್ಬಿಟ್ಟು ನಿಮ್ಮ ತಂಗಿನ ಕರ್ಕೊಂಬಂದು ಇದು ತೋರಿಸ್ಬಿಡೋದು ಒಳ್ಳೇದು. ಹೌದು, ನೀವು ಹೇಳ್ದಂಗೆ ಫಸ್ಟ್ ನಮ್ಮ ತಂಗಿನ ಇಲ್ಲಿ ಕರ್ಕೊಂಬರ್ಬೇಕು. ನಡೀರಿ. ಅಮ್ಮ, ಈ ಅಣ್ಣ ಅದಕ್ಕೆದು ನಿಜವಾಗ್ಲೂ ತುಂಬ ಆಗ್ತಿದೆ. ಎಷ್ಟು ಹೊಟ್ಟೆ ಕಿಚ್ಚು ನೋಡಮ್ಮ, ನಾನು ಒಳ್ಳೆ ಹುಡುಗನ ಮದುವೆ ಆಗ್ತಿದ್ದೀನಿ ಅಂತೇಳಿ. ನನಗೆ ಗೊತ್ತು ಇವ್ರು ಯಾಕಷ್ಟು ಹೊಟ್ಟೆ ಹುರ್ಕೊಂಡು ಸಾಯ್ತಿದ್ದಾರೆ ಅಂತ. ನೀವಿರೋದೇನೋ ನಾರ್ಮಲ್ ಮಿಡಲ್ ಕ್ಲಾಸ್ ಮನೆಯಲ್ಲಿ, ಅದು ಬೇರೆ ಇದು ಬಾಡಿಗೆ ಮನೆ. ನಮ್ಮದೇನೋ ಒಳ್ಳೆ ಅರಮನೆಗಳ ಥರ ಮನೆಗಳಿದೆ ಅವ್ರದ್ದೆಲ್ಲ. ಎಷ್ಟು ಪ್ಯಾಲೇಸ್ ಥರ ಇದೆ ಮನೆಗಳು. ಹೆಂಗಿದೆ ಅಂತ ಗೊತ್ತಾ ಅವ್ರ ಮನೆ. ಅದಕ್ಕೆ ಅಮ್ಮ, ಅಣ್ಣ ಅದಕ್ಕೆ ಎಲ್ಲ ಏನು ಹೇಳಕ್ಕೆ ಹೋಗ್ಬಾರ್ದು. ಇಲ್ಲಾಂದರೆ ಅವರು ನನ್ನ ಮನಸ್ಸನ್ನಾಗಲಿ, ಇಲ್ಲಾಂದರೆ ಕಿರಣ್ ಮನಸ್ಸನ್ನಾಗಲಿ ಚೇಂಜ್ ಮಾಡೋ ಚಾನ್ಸಸ್ ತುಂಬ ಇದೆ ಅಮ್ಮ. ಅವ್ರು ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ನೋಡ್ತಾರೆ. ಅದೇಂಗಾಗುತ್ತೆ? ಅವರೇನ ನಿನ್ನ ವಿಷಯದಲ್ಲಿ ತಲೆ ಹಾಕೋದಾಗ್ಲಿ, ನಿಮ್ಮಿಬ್ಬರನ್ನ ದೂರ ಮಾಡೋದಾಗ್ಲಿ, ಈ ಮದುವೆ ನಿಲ್ಸೋದಾಗ್ಲಿ ಏನಾನ ಮಾಡಿದ್ರು ಅನ್ಕೋ, ಅವ್ರನ್ನೇನಿಲ್ಲ, ಮನೆ ಬಿಟ್ಟು ಹೊರಗಾಗ್ತೀನಿ ಅವ್ರನ್ನ. ನನಗೆ ನೀವೇ ಇಷ್ಟ, ನಿಮ್ಮಿಬ್ಬರು ಖುಷಿನೇ ನನಗಿಷ್ಟ. ನಿಮ್ಮ ಖುಷಿಗೆ ಯಾರಾದರೂ ಅಡ್ಡ ಬಂದರೆ ನಾನು ಸುಮ್ಮನೆ ಬಿಡೋಂಗಿಲ್ಲ. ನೀನು ಹೇಳಿದ ನಿಜ ಮಗಳೇ, ಎಲ್ಲಿ ಅವ್ರ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬಿದ್ದುಬಿಡುತ್ತೋ ಅಂತ ಭಯ ನನಗೆ. ಅದಕ್ಕೆ ಅವ್ರ ಮುಂದೆ ಏನು ಹೇಳೋಕ್ಕೋಗ್ಬೇಡ. ರೀ, ಯಾಕ್ರಿ ಮುಖ ಸಪ್ಪಗೆ ಮಾಡ್ಕೊಂಡಿದ್ದೀರಾ? ಪಾರ್ವತಿ, ಅರ್ಜೆಂಟಾಗಿ ನಾವು ಈಗ ಮನೆಗೆ ಹೋಗ್ಬೇಕು. ನಿನಗೆ ದಾರಿಲಿ ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಿ ಬಾ. ಅಣ್ಣ, ಸೌಮ್ಯ, ಈಗ ಅರ್ಜೆಂಟ್ ಇದೆ ಅಂತೆ, ನಾನು ಮನೆಗೆ ಹೋಗ್ತೀನಿ. ಇನ್ನೊಂದ್ಸರಿ ನಿಮ್ಮಿಬ್ಬರನ್ನ ಮೀಟ್ ಆಗ್ತೀವಿ. ಪರವಾಗಿಲ್ಲ ಪಾರ್ವತಿ, ಇನ್ನೊಂದ್ಸರಿ ಮೀಟ್ ಆದರೆ ಆಯಿತು. ಇವಾಗ ಫಸ್ಟು ಆ ಕೆಲಸ ಏನಿದೆ ಅಲ್ಲ ಅದನ್ನ ಹೋಗಿ ನೋಡ್ಕೊಳ್ಳಿ. ರೀ, ಏನಾಯ್ತು ರೀ? ಯಾಕಷ್ಟು ಅರ್ಜೆಂಟಾಗಿ ಹೋದ್ರು ಅವರು? ಅವನು ಹುಡುಗ ಸರಿ ಇಲ್ಲ, ಕಿರಣ್ ಅನ್ನೋ ಹುಡುಗ. ಈಗೆಲ್ಲ ಈಗಿನ ಕಾಲದಲ್ಲಿ ಒಬ್ಬೊಬ್ರು ಹುಡುಗರು ಮೋಸ ಮಾಡ್ತಾರಲ್ಲ ಹುಡುಗಿರಿಗೆ, ಅಷ್ಟು ದುಡ್ಡಿದೆ, ಅಷ್ಟು ಆಸ್ತಿ ಇದೆ ಅಂತ. ಅದೇ ಥರ ಇವನು ಕೂಡ ನನ್ನ ಹತ್ರ ತುಂಬ ದುಡ್ಡಿದೆ, ನಾವು ಆ ಬಿಸ್ನೆಸ್ ಮಾಡ್ತೀವಿ, ಈ ಬಿಸ್ನೆಸ್ ಮಾಡ್ತೀವಿ, ಆ ಕಂಪ್ನಿ ಇದೆ, ಈ ಕಂಪ್ನಿ ಇದೆ ಅಂತ ಏನೇನೋ ಹೇಳಿ ಇವ್ರ ತಂಗಿನ ನಂಬಿಸ್ಬಿಟ್ಟಿದ್ದಾನೆ. ಆ ಹುಡುಗಿ ಇವನ್ನೇ ಮದುವೆ ಆಗ್ತೀನಿ ಅಂತ ಕುಂತಿದ್ದಾಳಂತೆ. ಇವಾಗೆಲ್ಲ ಅವ್ರ ಅಣ್ಣನ ಕರ್ಕೊಂಡು ಹೋಗಿ ಅಲ್ಲೆಲ್ಲ ತೋರಿಸಿದ್ನಲ್ಲ, ಆವಾಗ ಅವರು ಶಾಕ್ ಆಗಿದ್ದಾರೆ. ಈಗ ಅದಕ್ಕೆ ಮನೆಗೆ ಹೋಗಿ ಅವ್ರ ತಂಗಿನ ಕರ್ಕೊಂಡೋಗಿ ತೋರಿಸ್ತಾರಂತೆ. ಮತ್ತೆ ಅವ್ರು ಮುಂದುವರೆದ್ಬಿಟ್ರೆ ಕಷ್ಟ ಅಲ್ಲ, ಹಂಗಾಗಿ. ಒಂದೊಂದು ಹುಡುಗಿರಿಗೆ ಬುದ್ಧಿನೇ ಇರಲ್ಲ. ಯಾರು ಏನು ಹೇಳ್ತಾರೋ ಅದನ್ನ ನಂಬಿಡ್ತಾರೆ. ಸ್ವಲ್ಪನೂ ಹಿಂದು ಮುಂದೆ ಯೋಚನೆ ಮಾಡೋದು ಏನೂ ಇರೋಂಗಿಲ್ಲ. ಅವ್ರು ಹೇಳ್ತಾ ಇರೋದು ನಿಜನೋ ಸುಳ್ಳು ಸ್ವಲ್ಪನೂ ತಿಳ್ಕೊಳಕ್ಕೆ ಪ್ರಯತ್ನ ಪಡಲ್ಲ. ಅವ್ರು ಏನು ಹೇಳಿದ್ರು ನಂಬಿಡ್ತವೆ ದಡ್ಡ ಹುಡುಗಿರು. ಹೌದು, ನೀನು ಹೇಳೋದು ನಿಜ. ಈಗ ಲವ್ ಮಾಡ್ತಿದ್ದಾರೆ ಅಂದಮೇಲೆ ಆ ಹುಡುಗನ ಬಗ್ಗೆ ಆಗಲಿ ಹುಡುಗಿನ ಬಗ್ಗೆ ಆಗಲಿ ಸ್ವಲ್ಪ ವಿಚಾರಿಸ್ಕೊಂಡು ಮುಂದುವರಿಯೋದು ತುಂಬ ಒಳ್ಳೆಯದು. ಯಾಕಂದರೆ ಯಾರು ಹೆಂಗಿರ್ತಾರೋ ಹೇಳೋಕ್ಕಾಗಲ್ಲ. ನಮಗೆ ಪರಿಚಯ ಆದಾಗ ಒಳ್ಳೆಯ ಥರ ನಾಟಕ ಮಾಡ್ತಿರ್ತಾರೆ, ಅವ್ರದ್ದು ಒಳಗಿನ ಬಣ್ಣನೇ ಬೇರೆ ಇರುತ್ತೆ, ಗೊತ್ತೇ ಆಗಲ್ಲ. ಸ್ವಲ್ಪ ವಿಚಾರಿಸಿ ಮುಂದುವರಿಯೋದು ತುಂಬ ಒಳ್ಳೆಯದು. ಇರಲಿ, ಅದು ಬಿಸಿಬೇಳೆ ಭಾತೆಲ್ಲ ನೀನೇ ತಿಂದ್ಬಿಟ್ಟಿಯಾ ಹೆಂಗೆ? ಇಲ್ಲ ರೀ, ನಾನು ಸ್ವಲ್ಪನೂ ತಿಂದಿಲ್ಲ. ನಿಮ್ಗೆ ಇಷ್ಟ ಅಂತೇಳಿ ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ. ಪಾರ್ವತಿ ಆರ್ಟ್ ಬಾಕ್ಸಲ್ಲಿ ಹಾಕೊಂಬಂದಿದ್ದಾಳೆ. ಬಿಸಿ ಇರುತ್ತೆ ಅನಿಸುತ್ತೆ. ಇಲ್ಲಾಂದರೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಬಿಸಿ ಮಾಡಿ ಕೊಡ್ತೀನಿ.
ಸರಿ ಬಾ, ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಅದು ನನಗೆ ಬಿಸಿ ಮಾಡಿ ಕೊಡು, ತಿಂದ್ಬಿಟ್ಟು ನಾನು ಸ್ಟೇಷನ್ಗೆ ಹೋಗ್ತೀನಿ. ಕೆಲಸ ಇದೆ. ಅಕ್ಕ, ನಂಗೆ ಯಾಕೋ ಡೌಟ್ ಹೊಡಿತಾ ಇದೆ. ಅಣ್ಣ ನಿನ್ನ ಮದುವೆ ಮಾಡಿಸಲ್ಲ ನೋಡು. ಬೇಕಾದ್ರೆ ಅದಕ್ಕೆ ಮಾತು ಕೇಳಿ ನಿಮ್ಮ ಮದುವೆ ಹೆಂಗಾದ್ರೂ ಮಾಡಿ ಸ್ಟಾಪ್ ಮಾಡಿಸ್ತಾನೆ. ಹೌದು, ನನಗೆ ಹಂಗೆ ಅನಿಸ್ತಾ ಇದೆ. ಆದರೆ ನಾನು ಅವ್ರ ಮಾತು ಕೇಳಲ್ಲಲ್ಲ. ನನ್ನ ವಿಷಯಕ್ಕೆ ಏನಾದರೂ ಅಡ್ಡಿ ಬಂದರೂ ನಾನು ಏನಿಲ್ಲ, ಮತ್ತೆ ಮನೇಲಿ ಯಾರಿಗೂ ಹೇಳ್ದೆ ಮದುವೆ ಮಾಡ್ಕೊಂಬಂದ್ಬಿಡ್ತೀನಿ. ಇವತ್ತು ನೋಡಿ, ಬೇಕಾದ್ರೆ ಮನೆಗೆ ಬರ್ತಾರಲ್ಲ, ಬೆಳಗ್ಗೆ ಅರ್ಜೆಂಟಾಗಿ ಹೋದಾಗೆ ನಾನು ಅರ್ಥ ಹಾಕ್ಕೊಂಡೆ ಅವರೇನೋ ಕಿರಣ್ ಬಗ್ಗೆ ಹುಡ್ಕಕ್ಕೆ ಹೋಗಿದ್ದಾರೆ ಅಂತ ನಂಗೆ ಗೊತ್ತಾಯಿತು. ಇವತ್ತು ಬಂದುಬಿಟ್ಟು ಏನಾದರೂ ಒಂದು ಸುಳ್ಳು ಹೇಳ್ತಾರೆ. ನಮ್ಮ ಅತ್ತೆ ಮನೆ ಹಂಗಿದೆ, ಇಲ್ಲಾಂದರೆ ಅವನು ಸುಳ್ಳು ಹೇಳಿದ್ದಾನೆ, ಅವನ ಹತ್ರ ದುಡ್ಡಿಲ್ಲ, ಅವನೆಲ್ಲ ನಾಟಕ ಮಾಡ್ತಿದ್ದಾನೆ ಅಂತ ಏನಾದರೂ ಒಂದು ಕೊಂಕು ತೆಗೆದು ಮಾತಾಡಿಲ್ಲ ಅಂದರೆ ನನ್ನ ಹೆಸರು ರಾಧಿಕಾನೇ ಅಲ್ಲ. ಹೌದೌದು, ಮೊದಲೇ ನೀನಂದರೆ ಆ ಪಾರ್ವತಿಗೆ ಆಗಿ ಬರೋಂಗಿಲ್ಲ. ನೀನಂದರೆ ಸ್ವಲ್ಪ ಹೊಟ್ಟೆ ಕಿಚ್ಚು ಜಾಸ್ತಿ ಅವಳಿಗೆ. ಅವನು ನವೀನ್ ಆಗಲಿ ನಿಮ್ಮಪ್ಪ ಆಗಲಿ ಯಾಕೆ ಹೇಳ್ದಂಗೆ ಕುಣಿತಾರಮ್ಮ ಅವ್ರ ಸನೆ. ಅದಕ್ಕೆ ಈಗಿನ ಮಾತು ಯಾರು ಮನೇಲಿ ನಂಬಾರ್ದು, ಹಂಗೆ ಮಾಡಬೇಕು. ಅವನೇನೋ ನವೀನು ಯಾರ್ದೋ ಮದುವೆ ಐತೆ ಅಂತ ಫ್ರೆಂಡ್ಸ್ ಮದುವೆಗೆ ಹೋಗಿದ್ದಾನಲ್ಲ, ಅವನು ಇವತ್ತು ಬರೋಂಗಿಲ್ಲ ಅನಿಸುತ್ತೆ, ನಾಳೆ ಬರ್ತಾನೆ. ನಾಳೆ ಸಂಜೆಗೆ ಹಂಗೆ ಬರ್ಬೋದು ಅಂತ ಹೇಳೋಗಿದ್ದಾನೆ. ಅಷ್ಟರಲ್ಲೇ ನಿಮ್ಮಪ್ಪ ಒಬ್ರು ಇರ್ತಾರಲ್ಲ, ಅವ್ರನ್ನ ಇವ್ರೇನ ನಂಬ್ಸಕ್ಕೆ ಹೋದರೆ ನಾವೇನಾದರೂ ಅವ್ರನ್ನ ನಂಬದೇ ಇರೋ ಥರ ಮಾಡಂಗೆ ಮಾಡಬೇಕು. ಅಮ್ಮ ಅಮ್ಮ, ನಿಂಗೊಂದು ಅರ್ಜೆಂಟಾಗಿ ಒಂದು ವಿಷಯ ಹೇಳ್ಬೇಕಮ್ಮ. ಏನಪ್ಪ ಅಂತ ಅರ್ಜೆಂಟ್ ವಿಷಯ? ಇನ್ನು ಮನೆಗೆ ಬರೋಕ್ಕಿಲ್ಲ, ಅವಲೇ ಬಾಗಿಲಲ್ಲಿ ಹೇಳ್ಕೊಂಡು ಬರ್ತಿದ್ಯಲ್ಲ. ಇನ್ನೇನಿರುತ್ತಮ್ಮ, ನಾನು ಪ್ರೀತಿಸ್ತಾ ಇರೋ ಹುಡುಗ ಒಳ್ಳೆನಲ್ಲ, ಅವ್ನಿಗಂಥ ಚಟ ಇದೆ ಇಂಥ ಚಟ ಇದೆ, ಅವ್ರಿಗೆ ಆಸ್ತಿ ಇಲ್ಲ ಅದು ಇಲ್ಲ ಅಂತ ಏನಾದರೂ ಒಂದು ಸುಳ್ಳು ಹುಡ್ಕೊಂಬಂದಿರ್ತಾರಮ್ಮ. ಅಣ್ಣ, ನನ್ನ ಮದುವೆ ನಿಲ್ಸೋಕ್ಕೋಸ್ಕರ ನೀವಿಬ್ಬರು ಎಷ್ಟು ಕಷ್ಟಪಡ್ತಾ ಇದ್ದೀರಂತ ನಮಗೂ ಅರ್ಥ ಆಗ್ತಾ ಇದೆ, ಕಾಣಿಸ್ತಾ ಇದೆ. ರಾಧಿಕಾ, ಫಸ್ಟ್ ನಾನು ಹೇಳೋದು ಕೇಳಿಸ್ಕೊ. ನೀನೇ ಮುಂಚೆ ಎಲ್ಲ ಮಾತಾಡಬೇಡ. ಅಣ್ಣ, ನೀವೇನು ಹೇಳ್ತೀರಾ ಅಂತ ನಂಗೆ ಗೊತ್ತು. ಒಂದು, ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತೀರಾ, ಇಲ್ಲಾಂದರೆ ಅವನಿಗೆ ಆಸ್ತಿ ಪಾಸ್ತಿ ಇಲ್ಲ ಅಂತ ಹೇಳ್ತೀರಾ, ಇಲ್ಲಾಂದರೆ ಅವ್ನು ಸರಿ ಇಲ್ಲ, ಅವ್ರ ಮನೆಯವ್ರು ಸರಿ ಇಲ್ಲ, ಇಂಥವೇನಾದರೂ ಒಂದು ಹೇಳ್ತೀರಣ್ಣ. ಇದನ್ನ ಬಿಟ್ಟರೆ ನೀವು ಇನ್ನೇನು ಹೇಳೋಕ್ಕೆ ಸಾಧ್ಯ ಹೇಳು? ಅದಕ್ಕೆ ನಾನು ನಿಮ್ಮ ಮಾತು ನಂಬೋದು ಇಲ್ಲ, ನಿಮ್ಮ ಮಾತು ನಾನು ಕೇಳೋದೇ ಇಲ್ಲ ಫಸ್ಟು. ಅಲ್ಲ ರಾಧಿಕಾ, ಫಸ್ಟ್ ಏನಾಗಿದೆ ಅಂತ ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳು. ಏಯ್, ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ. ಅಣ್ಣ ತಂಗಿ ಏನೋ ಮಾತಾಡ್ತಿದ್ದಾರೆ, ನಾನೇ ಅಡ್ಡ ಹೋಗ್ತಿಲ್ಲ, ಮಧ್ಯದಲ್ಲಿ ನಿಂದೇನೋ? ರಾಧಿಕಾ, ನಿಜವಾಗ್ಲೂ ನಂಗಂತ ಬುದ್ಧಿ ಇಲ್ಲ ರಾಧಿಕಾ. ಫಸ್ಟ್ ನಾನು ಹೇಳೋದನ್ನ ಕೇಳು. ನೀನು ಖುಷಿಯಾಗಿರೋದೇ ಬೇಕಮ್ಮ ಅಣ್ಣ, ನನಗೆ. ನಾನು ಖುಷಿಯಾಗಿರೋದು ನಿನ್ಗೆ ಮುಖ್ಯ ಅಲ್ವಾ? ಹಂಗಾದ್ರೆ ನನಗೆ ಮತ್ತೆ ಕಿರಣ್ಗೆ ಮದುವೆ ಮಾಡಿಸು. ಅಯ್ಯೋ ರಾಧಿಕಾ, ಅವ್ನು ನಿಜವಾಗ್ಲೂ ಕೋಟ್ಯಾಧೀಶ್ವರ ಅಲ್ಲ, ಅವ್ನು ಸುಳ್ಳು ಹೇಳಿದ ನಿನಗೆ. ಅಮ್ಮ, ನೋಡಿದ್ಯಾ ಈಗಲಾದ್ರೂ ಗೊತ್ತಾಯ್ತಾ ನಿನ್ನ ಮಗ ಸೊಸೆ ಬುದ್ಧಿ? ಅವ್ರಿಗೆ ಇಷ್ಟನೇ ಇಲ್ಲಮ್ಮ ನಾನು ಒಳ್ಳೆ ಮನೆಗೆ ಸೇರ್ತಾ ಇದ್ದೀನಿ ಅಂತ. ಅವರಿಬ್ರಿಗೂ ಹೊಟ್ಟೆ ಕಿಚ್ಚು. ಅಣ್ಣ, ನಾನು ಇಷ್ಟು ದಿನ ನಿನ್ನ ಒಳ್ಳೆ ಅನ್ಕೊಂಡ್ಬಿಟ್ಟಿದ್ದೆ, ಈಗ ಅದಕ್ಕೆ ಜೊತೆ ಸೇರಿ ನೀನು ನನ್ನ ಲೈಫ್ ಹಾಳಾಗ್ಲಿ ಅಂತ ನೋಡ್ತಾ ಇದೀಯಾ. ಇಷ್ಟು ಸುಳ್ಳು ಹೇಳ್ತಿದ್ಯಲ್ಲಣ್ಣ. ರಾಧಿಕಾ, ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಾನು ನಿಜನೇ ಹೇಳ್ತಾ ಇದ್ದೀನಿ, ಅವ್ನು ಕೋಟ್ಯಾಧೀಶ್ವರ ಅಲ್ಲ, ಅವ್ನಿಗೆ ಯಾವ ಆಸ್ತಿ ಪಾಸ್ತಿನೂ ಇಲ್ಲ. ನನ್ನ ಮಾತು ಕೇಳು. ಏನಪ್ಪ ನಿನ್ನ ಮಾತು ಕೇಳೋದು? ಆ ಹುಡುಗಿ ಅಷ್ಟು ಇಷ್ಟಪಟ್ಟು ಮದುವೆ ಆಗ್ಬೇಕಂತ ನಿಂತಿದ್ದಾಳೆ, ಮದುವೆ ಮಾಡ್ಸೋದು ಬಿಟ್ಟು ಇಲ್ಲದಿಲ್ಲದು ಅರಿಕತೆ ಹೇಳಕತ್ತಿಯಲ್ಲ ಸುಳ್ಳು. ನೀನೆಲ್ಲ ಪ್ರೀತಿಸಿ ಮದುವೆ ಆಗಲಿಲ್ಲ, ಆದ್ರಂಗೆ ನಿಮ್ಮ ತಂಗಿ ಏನೋ ಲವ್ ಮಾಡಿದ್ದಾಳೆ, ಮುಂದೆ ನಿಂತು ಮದುವೆ ಮಾಡ್ಸೋದು ಬಿಟ್ಟು ಬರೇ ಮದುವೆ ನಡೀತಾ ಇರೋ ಮದುವೆನ ಹಾಳು ಮಾಡಕ್ಕೆ ನೋಡ್ತಾ ಇದೆಯಲ್ಲ. ಅಮ್ಮ, ನಾನು ಹೇಳ್ತಿರೋದು ನಿಜ ಅಮ್ಮ. ಅವ್ನು ಸರಿ ಇಲ್ಲ, ಅವ್ನು ಒಳ್ಳೆಯವನಲ್ಲ, ಅವ್ನು ಸುಳ್ಳು ಹೇಳಿ ರಾಧಿಕಾಗೆ ಮೋಸ ಮಾಡ್ತಾ ಇದ್ದಾನೆ. ಮಗಳು ತಪ್ಪು ಮಾಡ್ತಾ ಇದ್ದಾಳೆ ಅಂದರೆ ತಿದ್ದಬೇಕಾಗಿರೋದು ನೀನೇ ಅಮ್ಮ. ಅದು ಬಿಟ್ಬಿಟ್ಟು ನೀನೇ ಸರಿ ಅನ್ನಂಗೆ ಓದಿಸ್ಕೊಂಡು ಬರ್ತಾ ಇದೆಯಲ್ಲ. ಅಣ್ಣ, ನಾವು ಓದಬೇಕಾದ್ರೆ ನೀನೇನೋ ಫೀಸ್ ಕಟ್ಟಿ ಓದಿಸಿದಿ ಅಂತ ಅವತ್ತು ನಾವು ಫೇಲ್ ಆದಾಗ ನೀನು ಬೈದ್ರು ಹೊಡೆಯೋಕೆ ಬಂದರೂ ಸುಮ್ಮನೆ ಇದ್ವಿ. ಆದರೆ ಈ ವಿಷಯದಲ್ಲಿ ಮಾತ್ರ ನಾನು ಸುಮ್ಮನೆ ಇರಲ್ಲ. ಇದು ನನ್ನ ಲೈಫ್, ನಾನು ಇಷ್ಟಪಟ್ಟಂಗೆ ಬದುಕ್ತೀನಿ. ನಾನು ಯಾರನ್ನ ಇಷ್ಟಪಟ್ಟಿದ್ದೀನೋ ಅವ್ರನ್ನೇ ಮದುವೆ ಆಗ್ತೀನಿ. ಆಯ್ತು ರಾಧಿಕಾ, ನಿನ್ಗೆ ಇಷ್ಟ ಆಗಿರೋ ಹುಡುಗನೇ ಹುಡುಕಿ ಮದುವೆ ಮಾಡಿಸ್ತೀವಿ. ಆದರೆ ಈ ಕಿರಣ್ ಮಾತ್ರ ಬೇಡ, ಅವ್ನು ಸರಿ ಇಲ್ಲ, ಅವ್ನು ಮೋಸ್ಕಾರ. ಅಣ್ಣ ಪ್ಲೀಸ್, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡು. ನಂಗೆ ಇದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ನಾನು ಅವನ್ನೇ ಮದುವೆ ಆಗ್ತಾ ಇದ್ದೀನಿ. ನಿಮಗೆ ಬರೋದಾದರೆ ಬರ್ಬೋದು ಮದುವೆಗೆ, ಇಲ್ಲಾಂದರೆ ಮನೇಲೇ ಇರ್ಬೋದು. ಏನು ರಾಧಿಕಾ, ಅಣ್ಣಾಗಿ ನಾನು ನಿನ್ನ ಮದುವೆಗೆ ಬರಬಾರ್ದಾ? ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನನಗಿಲ್ವಾ? ಪದೇ ಪದೇ ಕಿರಣ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನು ಹಿಂಗೆ ಮಾಡೋದು, ನಾನು ಹಿಂಗೆ ಮಾತಾಡೋದು ಕೂಡ. ನೀವು ಬರೋಕೆ ಹೋಗ್ಬೇಡಿ ಅಷ್ಟೇ. ರಾಧಿಕಾ, ಏನ್ರಿ ನಿಮ್ಮ ತಂಗಿ? ನಾನು ನಿಮ್ಮ ತಂಗಿ ತುಂಬ ಬುದ್ಧಿವಂತೆ ಅನ್ಕೊಂಡ್ಬಿಟ್ಟಿದ್ದೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅರ್ಥ ಆಗ್ತಾ ಇಲ್ಲ ನನಗೆ. ಹೋಗಿ ಹೋಗಿ ಅಂತನ ನಂಬಿದಾಳಲ್ಲ. ನಮ್ಮ ತಂಗಿಗೆ ಬುದ್ಧಿ ಇಲ್ಲ ಪಾರ್ವತಿ. ಬುದ್ಧಿ ಇದ್ದಿದ್ರೆ ಹೋಗಿ ಹೋಗಿ ಅಂತನೇ ಯಾಕೆ ಲವ್ ಮಾಡೋಕೆ ಹೋಗ್ತಾ ಇದ್ಲು. ನಾನು ಈ ಮದುವೆ ಆಗೋಕ್ಕೆ ಬಿಡಲ್ಲ. ಇದನ್ನ ಹೆಂಗಾದ್ರೂ ಮಾಡಿ ನಿಲ್ಲಿಸ್ತೀನಿ. ಫಸ್ಟು ಈ ವಿಷಯನ ಅಪ್ಪಗೆ ಹೇಳಬೇಕು. ಅವರಾದರೆ ತಿಳಿಸಿ ಹೇಳ್ತಾರೆ. ಅವ್ರು ಮಾತ್ರ ಆದರೆ ಇವ್ರು ಕೇಳ್ತಾರೆ. ಅಪ್ಪ, ಸರಿಯಾದ ಸಮಯಕ್ಕೆ ಬಂದ್ರಿ. ನಾನು ನಿಮಗೆ ಒಂದು ಅರ್ಜೆಂಟಾಗಿ ಒಂದು ವಿಷಯ ಹೇಳ್ಬೇಕಪ್ಪ. ಅಣ್ಣ, ಅಪ್ಪನ ಜೊತೆ ಮಾತಾಡಂಗಿದ್ರೆ ನಾರ್ಮಲಾಗಿ ಮಾತಾಡು. ಅದು ಬಿಟ್ಬಿಟ್ಟು ನನ್ನ ಬಗ್ಗೆ ಏನಾದರೂ ಚಾಡಿ ಹೇಳೋದಾಗ್ಲಿ ಅಥವಾ ಕಿರಣ್ ಬಗ್ಗೆ ಕೆಟ್ಟದಾಗಿ ಹೇಳೋದಾಗ್ಲಿ ಇಂಥದ್ದೇನಾದರೂ ಮಾಡಿದರೆ ಸರಿ ಇರಲ್ಲ ಅಣ್ಣ. ಮನೆಗೆ ಬರ್ಬರ್ತಿದ್ದಂಗೆ ರಾವ್ ಏನು ಜಗಳಕ್ಕೆ ಬೀಳ್ತಾರೋ ಏನೋ, ನಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಆನಂದ, ಏನೋ ಹೇಳ್ಬೇಕಂದಲ್ಲಪ್ಪ, ಅದನ್ನ ಬೆಳಿಗ್ಗೆ ಹೇಳುವಂತಿ. ಇವಾಗ ಹೇಳಿದ್ರೆ ಸುಮ್ಮನೆ ಮನೇಲಿ ಜಗಳ ಆಗ್ತಾವ. ನನಗೆ ಜಗಳ ಮಾಡೋಷ್ಟು ತಾಳ್ಮೆ ಇಲ್ಲ. ನನಗೆ ತುಂಬ ತಲೆ ಹೊಡೆಯಕತ್ತೈತೆ.